ಇದಕ್ಕೆ ಮುಂಚೆ ಕೂಡ ಚಿಕ್ಕಮಗಳೂರಲ್ಲಿ ನಾವೆಲ್ಲ ಕೆಲಸ ಮಾಡಿರುವಾಗ ನಕ್ಸಲ್ ಸರೆಂಡರ್ ಆಗಿದ್ದರು. ಸರೆಂಡರ್ ಬಂದು ತುಂಬ ಒಂದು ದೊಡ್ಡ ಪ್ರಾಸೆಸ್ ಕರ್ನಾಟಕದಲ್ಲಿ. ಮತ್ತು ಸ್ಟೇಟ್ ಕಂಪೇರ್ ಮಾಡುವಾಗ ಇಲ್ಲಿ ಒಂದು ನಕ್ಸಲ್ ಸರೆಂಡರ್ ಪಾಲಿಸಿ ಇದೆ, ಆ್ಯಕ್ಟಿವ್ ಆಗಿದೆ. ಬಟ್ ಅದು ಇನ್ ಬಿಟ್ವೀನಲ್ಲಿ ನಮ್ಮ ಸಿವಿಲ್ ಸೊಸೈಟಿ ಜನ ಇರ್ತಾರೆ, ತುಂಬ ನೆಗೋಸಿಯೇಷನ್ ಅವರಲ್ಲಿ ಮಾತಾಡಬೇಕು. ಆಮೇಲೆ ಅವ್ರಿಗೆ ಲೈಫ್ನಲ್ಲಿ ಏನು ಬೇಕು ಎಲ್ಲ ತಿಳ್ಕೊಂಡೇ ಬರ್ತಾರೆ. ಬ್ಯಾಂಕ್ ಲೋನ್ಸಲ್ಲಿ ಸಿಗ್ತಾಯಿದೆ, ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಅವ್ರಿಗೆ ಸಿಗ್ತದೆ. ಅದೆಲ್ಲ ಆದ ಮೇಲೆ ನಕ್ಸಲ್ ಅವರು ಸರೆಂಡರ್ ಆಗ್ತಾರೆ. ಸರೆಂಡರ್ ಆಗುವಾಗ ಕೆಲವು ಕಂಡೀಷನ್ಸ್ ಇದೆ, ಅವ್ರ ಮೇಲೆ ಏನು ಕೇಸ್ ಇದೆ ಅವರು ಫೇಸ್ ಮಾಡಲೇಬೇಕು, ಕೋರ್ಟ್ಗೆ ಹೋಗಬೇಕು. ಬಟ್ ಈ ಸರೆಂಡರ್ ಪ್ರಾಸೆಸ್ ಸ್ವಲ್ಪ ಡೌಟ್ ಬರ್ತಾ ಇದೆ ನೋಡುವಾಗ. ಕಾರಣ ಒಂದು ಮೇಯ್ನ್ ನಕ್ಸಲ್ ತುಂಬ ವರ್ಷ ಜನ ಹುಡುಕ್ತಾ ಇದ್ದಾರೆ. ಇವನ್ ನಕ್ಸಲ್ ಎನ್ಕೌಂಟರ್ ಕೂಡ ಸ್ವಲ್ಪ ಡೌಟ್ ಈ ಇಶ್ಯೂದಲ್ಲಿ. ವಿಕ್ರಮ್ ಗೌಡ ಒಂದು ಮನೆಯಲ್ಲಿ ಬಂದಿದ್ದರು, ಆ ಮನೆಯಲ್ಲಿ ಪಕ್ಕದಲ್ಲಿ ಇರುವವರೆಲ್ಲ ಮೀಡಿಯಾದಲ್ಲಿ ಬೇರೆ ಬೇರೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಪೊಲೀಸರು ಮುಂಚೆ ಬಂದಿದ್ದರು, ಮನೆಯೆಲ್ಲ ಕ್ಲಿಯರ್ ಮಾಡಿ ಇಟ್ಟಿದ್ದರು. ಆಮೇಲೆ ಸಡನ್ ಎನ್ಕೌಂಟರ್ ನ್ಯೂಸ್ ಬಂದಿತ್ತು. ಎನ್ಕೌಂಟರ್ ಆದ ತಕ್ಷಣ ನಕ್ಸಲ್ ಸರೆಂಡರ್ ಸರ್ಕಾರ ಹೇಳ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಪಕ್ಷದವರು ಸೀನಿಯರ್ ಲೀಡರ್ಸ್ ಎಲ್ಲರೂ ಕೂಡ ಹೇಳಿದ್ದಾರೆ, ಈ ನಕ್ಸಲ್ ಸರೆಂಡರ್ ಪ್ರಾಸೆಸ್ಸೇ ಸ್ವಲ್ಪ ಡೌಟ್ ಇದೆ. ಆಮೇಲೆ ಇದರಲ್ಲಿ ನೆಗೋಸಿಯೇಷನ್ ಏನು ಯಾರು ಮಾಡಿದ ಥರ ಕಾಣ್ತಾ ಇಲ್ಲ. ನಕ್ಸಲ್ ಗ್ರೂಪ್ ಒಳಗಡೆ ಇಂಟರ್ನಲ್ ಪಾಲಿಟಿಕ್ಸ್ ಅದು ಇದೆವಾ, ಅದರಲ್ಲಿ ಕಾಂಗ್ರೆಸ್ ಅವರು ಯೂಸ್ ಮಾಡಿಕೊಂಡಿದ್ದಾರಾ, ಇಲ್ಲ ಓವರ್ ಗ್ರೌಂಡ್ ವರ್ಕರ್ಸ್, ನಕ್ಸಲ್ ಆ್ಯಕ್ಟಿವಿಟಿ ಓವರ್ ಗ್ರೌಂಡ್ ವರ್ಕರ್ಸ್ ನಾವು ಹೇಳ್ತೀವಿ, ಅವರು ಸರ್ಕಾರಕ್ಕೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಇದೆಲ್ಲ ಕೂಡ ತುಂಬ ಡೌಟ್ ಇದೆ. ನಾನು ತಮ್ಮ ಥರ ಪೇಪರ್ದಲ್ಲಿ ನೋಡ್ತಾ ಇದ್ದೀನಿ ಸರ್, ಟಿ ವಿದಲ್ಲಿ ನೋಡ್ತಾ ಇದ್ದೀನಿ. ಬಟ್ ಒಂದು ಪೊಲೀಸ್ ಆಫೀಸರ್ ಆಗಿ ಇದಕ್ಕೆ ಮುಂಚೆ ಚಿಕ್ಕಮಗಳೂರಲ್ಲಿ ನಕ್ಸಲ್ ಸರೆಂಡರ್ ಪ್ರಾಸೆಸ್ನಲ್ಲಿ ನಾನು ಇನ್ವಾಲ್ವ್ ಆಗಿದ್ದ ಕಾರಣದಲ್ಲಿ ಹೇಳ್ತೀನಿ, ಇದು ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡುವ ಒಂದು ವಿಷಯ ಇದು. ಯಾಕಂದರೆ ಶಸ್ತ್ರಾಸ್ತ್ರವನ್ನು ಇಟ್ಟು ಬರಬೇಕಾದ್ರೆ ಅವ್ರು ತಂದಿರಲಿಲ್ಲ. ಈಗ ಹೊರಗಡೆ ಎಲ್ಲಿ ಕಾಡಲ್ಲಿ ಬಚ್ಚಿಟ್ಟಿದ್ರು ಅದನ್ನು ಈಗ ಇವತ್ತು ಇದು ಮಾಡ್ಕೊಂಡು ರಿಕವರ್ ಮಾಡ್ಕೊಂಡಿದ್ದಾರೆ. ಆದರೆ ಈ ಪ್ರಾಸೆಸ್ ಏನಿದೆ ಅದು ತುಂಬ ಡೌಟ್ಫುಲ್ ಅಂತ. ಹೌದು ಸರ್, ಈ ಪ್ರಾಸೆಸ್ನಲ್ಲಿ ಡೌಟ್ಫುಲ್ ಇದೆ. ನಾನು ಯಾಕಂದರೆ ಅದ್ರ ಬಗ್ಗೆ ಹೇಳಿದ್ದೀನಿ ಸರ್. ಸೆಕೆಂಡು, ಇದು ಒಂದು ನಾರ್ಮಲಿ ಈ ಥರ ಒಂದು ಕಾಂಪ್ಲಿಕೇಶನ್ ಬರುವಾಗ ಜನಕ್ಕೂ ಒಂದು ನಕ್ಸಲ್ ಸರೆಂಡರ್ ಆಗುವಾಗ ಜನಕ್ಕೊಂದು ವಿಶ್ವಾಸ ಬರಬೇಕು. ಕಾರಣ ಇಷ್ಟು ವರ್ಷ ಸರ್ಕಾರ ವಿರುದ್ಧ ಯಾರು ಹೋರಾಟ ಮಾಡಿದಾರೋ ಸಿವಿಲ್ ಸೊಸೈಟಿ ಒಳಗಡೆ ತಾವು ಬಿಡ್ತೀರಾ. ಸಿವಿಲ್ ಸೊಸೈಟಿ ಒಳಗಡೆ ಅವರು ಬರುವಾಗ ಜನಕ್ಕೊಂದು ವಿಶ್ವಾಸ ನಂಬಿಕೆ ಬರಬೇಕು, ಈ ಪ್ರಾಸೆಸ್ ಕ್ಲೀನಾಗಿ ಮಾಡಿದ್ದಾರೆ, ಸರಿಯಾಗಿ ಮಾಡಿದ್ದಾರೆ. ಸೊ ಜನಕ್ಕೆ ಇದರಲ್ಲಿ ವಿಶ್ವಾಸ ಸ್ವಲ್ಪ ಕೊರತೆ ಇದೆ. ಸೊ ಅದಕ್ಕೆ ನಾನು ಪುನಃ ಹೇಳ್ತಾ ಇದ್ದೀನಿ ಸರ್, ಎನ್ಕೌಂಟರ್ ಅದೇ ಒಂದು ಡೌಟ್ ಇದೆ. ಎನ್ಕೌಂಟರ್ ಆದ ಮೇಲೆ ಸರೆಂಡರ್ ಪ್ರಾಸೆಸ್ ಒಂದು ಡೌಟ್ ಇದೆ. ಹೋಮ್ ಮಿನಿಸ್ಟರ್ ಅವರು ಭಾಷಣ ನಾನು ನೋಡುವಾಗ ಕೊಂಚ ಫುಲ್ ಉಲ್ಟಾ ಪುಲ್ಟಾ ಮುಂದೆ ಹಿಂದೆ ಇದೇದೋ ಮಾತಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಬೇರೆ ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಸರ್ಕಾರಕ್ಕೆ, ಈ ಪ್ರಶ್ನೆ ಬರ್ತಾ ಇದೆ. ಸೊ ಇದು ಪತ್ರಿಕೆಯಲ್ಲಿ ತಾವೆಲ್ಲ ಇದ್ದೀರಾ, ಸರ್ಕಾರ ಉತ್ತರ ಕೊಡಬೇಕು. ಆಮೇಲೆ ಈ ಪ್ರಾಸೆಸ್ ಯಾರು ಮುಚ್ಚಾಕ್ಲಿಕ್ಕೆ ಆಗಲ್ಲ ಸರ್, ಒಂದಿನ ನಿಜ ಔಟ್ಸೈಡ್ ಬಂದೇ ಬರ್ತದೆ. ಸೊ ಬರಬೇಕು ಸರ್. CM ಮನೆಗೆ ಹೋಗಿ ಸರೆಂಡರ್ ಆಗೋದಿಲ್ಲ ಸರಿ ಅಂತ. CM ಮನೆಯಲ್ಲಿ ಸರೆಂಡರ್ ನಕ್ಸಲ್ ಸರೆಂಡರ್ ಪ್ರಾಸೆಸ್ ಯಾವಾಗಲೂ ಕೂಡ ಒಂದು ಪೊಲೀಸ್ ಆಫೀಸರ್, ಕಲೆಕ್ಟರ್ ಈ ರೀತಿಯಲ್ಲಿ ಆಗಬೇಕಣ್ಣ. ಸೊ ಚಿಕ್ಕಮಗಳೂರಲ್ಲಿ ಇದಕ್ಕೆ ಮುಂಚೆ ಕರ್ನಾಟಕದಲ್ಲಿ ದೊಡ್ಡ ಲೆವೆಲ್ದಲ್ಲಿ ಆಗಿದ್ದ ಸರೆಂಡರ್ ಬಂದು ಚಿಕ್ಕಮಗಳೂರು, ಅಲ್ಲಿ ಒಂದು ಡಿಸ್ಟಿಕ್ SP ಅವರು, ಡಿಸ್ಟಿಕ್ ಕಲೆಕ್ಟರ್ ಅವರು, ಆಮೇಲೆ ಸಿವಿಲ್ ಸೊಸೈಟಿ ಗ್ರೂಪ್ ಯಾರು ಪ್ರಾಸೆಸ್ ಮಾಡಿದ್ದಾರೆ ಅವರು, ಇವರು ಮುಂಚೆದಲ್ಲಿ ಕಲೆಕ್ಟರ್ ಆಫೀಸ್ನಲ್ಲಿ ಸರೆಂಡರ್ ಆಯಿತು. ಸೊ ಇದು ಪೊಲಿಟಿಕಲ್ ಓವರ್ಟೋನ್ಸ್ ಆಗಿ ಕರ್ನಾಟಕದಲ್ಲಿ ಮಾಡಿದ್ದಾರೆ ಅಂತ ಕಾಣ್ತದೆ. ಅಟ್ಲೀಸ್ಟ್ ಕಾಂಗ್ರೆಸ್ ಸರ್ಕಾರ ಅವರು ಒಂದು ಪೊಲಿಟಿಕಲ್ ಓವರ್ಟೋನ್ ಕೊಡಲಿಕ್ಕೆ ಮಾಡಿದ್ದಾರೆ. ಅದಕ್ಕೆ ಈ ಸರೆಂಡರ್ ಪ್ರಾಸೆಸ್ನಲ್ಲಿ ಒಂದು ಇಂಟೆಗ್ರಿಟಿ ಇಲ್ಲ, ಈ ಸರೆಂಡರ್ ಪ್ರಾಸೆಸ್ನಲ್ಲಿ ಒಂದು ನಿಜತನ್ಮ ಇಲ್ಲ. ಅದೇ ನಾನು ಪುನಃ ಹೇಳ್ತಾ ಇದ್ದೀನಿ ಅಣ್ಣ. ಇಂದ ಓವರ್ ಗ್ರೌಂಡ್ ವರ್ಕರ್ಸ್ ಸಿವಿಲ್ ಸೊಸೈಟಿದಲ್ಲಿ ತುಂಬ ಜನ ನಕ್ಸಲ್ ಮೈಂಡ್ಸೆಟ್ನಲ್ಲಿ ಇರ್ತಾರೆ. ಅವರು ಸರ್ಕಾರಕ್ಕೆ ಇನ್ಫ್ಲೂಯೆನ್ಸ್ ಮಾಡಿ ಈ ಪ್ರಾಸೆಸ್ ಪೊಲಿಟಿಕಲಿ ತಗೊಂಡು ಹೋಗಿದ್ದಾರಾ, ಇದರಲ್ಲಿ ನಿಜವಾಗಿ ಅದೇ ಮೈಂಡ್ಸೆಟ್ನಲ್ಲಿ ಸಿವಿಲ್ ಸೊಸೈಟಿ ಬರುವಾಗ ಏನಾಗ್ತದಣ್ಣ. ನಕ್ಸಲ್ಸ್ ಒಂದು ಮೈಂಡ್ಸೆಟ್ ಇರಲಿಕ್ಕೆ ಕಾಡೊಳಗಡೆ ಇದ್ದಾರೆ, ಮೈಂಡ್ಸೆಟ್ ಇರಲಿಕ್ಕೆ ಹೋರಾಟ ಮಾಡ್ತಾರೆ. ಅದೇ ಮೈಂಡ್ಸೆಟ್ ತಗೊಂಡು ಬಂದು ಸಿವಿಲ್ ಸೊಸೈಟಿ ಒಳಗಡೆ ತಾವು ಬಿಡುವಾಗ ಪಾಲಿಟಿಕ್ಸ್, ಡೆಮೋಕ್ರಸಿ ಎಲ್ಲದಲ್ಲಿ ಕೂಡ ಪ್ರಾಬ್ಲಮ್ ಆಗ್ತದೆ. ಸೊ ಸರಿ ಇಲ್ಲ ಅಣ್ಣ. ಈಗ ಅದೇ ಥರ ನೋಡಿಕ್ಕೆ ಹೋದರೆ ಈಗ ಒಡಿಸ್ಸಾದಲ್ಲಿ 30 ಜನ ಯಾರು ಸರೆಂಡರ್ ಆಗಿದ್ರು ನಕ್ಸಲ್, ಅವರನ್ನು ಅಮಿತ್ ಶಾ ಅವರು ಕರೆದು ಮಾತಾಡಿಸಿದ್ರು ಅಣ್ಣ. ಎಲ್ಲ ಕಡೆಯಲ್ಲಿ ಕೂಡ ಸರೆಂಡರ್ ಆಗ್ತಾರೆ, ಸ್ಪೆಷಲಿ ನಾರ್ತ್ ಈಸ್ಟ್ ಹೋಗುವಾಗ ಮಿಲಿಟೆಂಟ್ ಸರೆಂಡರ್ ಆಗ್ತಾರೆ. ಪ್ರಾಸೆಸ್ ಎಲ್ಲ ಆದ ಮೇಲೆ ಅದು ಹೋಮ್ ಮಿನಿಸ್ಟರ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರ್ಬೋದು, ಪ್ರಾಸೆಸ್ ಆದ ಮೇಲೆ ಒಂದು ದೊಡ್ಡ ಒಂದು ಸಭೆಯಲ್ಲಿ ಮಾತಾಡ್ತಾರೆ. 200, 300, 500, 1000 ಜನ ಮಿಲಿಟೆಂಟ್ಸ್ ಎಲ್ಲ ನಾರ್ತ್ ಈಸ್ಟ್ನಲ್ಲಿ ಸಾಧಾರಣ. ಬಟ್ ಇದನ್ನಲ್ಲಿ ಎಲ್ಲಿಗೂ ಒರಿಸ್ಸಾದಲ್ಲಿ ಈ ಥರ ಆಗಿಲ್ಲ ಅಲ್ವಣ್ಣ. ಒಂದು ವಿಕ್ರಮ್ ಗೌಡ ಒಂದು ಆ ಥರ ಒಂದು ಮನುಷ್ಯ ಎನ್ಕೌಂಟರ್ನಲ್ಲಿ ಒಂದು ಡೌಟು. ಅದಾದ ಮೇಲೆ ವಿತಿನ್ 2-3 ಡೇಸ್ನಲ್ಲಿ ಸರೆಂಡರ್ ಪ್ರಾಸೆಸ್ಸು. ಅದಾದ ಮೇಲೆ ನಮ್ಮ ಎಲ್ಲರಿಗೂ ಗೊತ್ತು, ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ, ಅದಕ್ಕೆ ಮುಂಚೆ ಗೌರಿ ಲಂಕೇಶ್ ಹಳೆಯ ತಾವು ಹಿಸ್ಟ್ರಿ ಎಲ್ಲ ನೋಡುವಾಗ ಎಲ್ಲರೂ ಕೂಡ ಹಳೆಯ ಹಿಸ್ಟ್ರಿ ಗೊತ್ತು. ಅದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ನಾನು ಇಷ್ಟಲ್ಲಣ್ಣ, ನಿಮಗೆ ಗೊತ್ತಲ್ಲ. ಸೊ ಅದೆಲ್ಲ ನೋಡುವಾಗ ಯಾರೋ ಸರ್ಕಾರಕ್ಕೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಇನ್ಫ್ಲೂಯೆನ್ಸ್ ಮಾಡುವಾಗ ಅದರಲ್ಲಿ ನಿಜತನ್ಮೆ ಇರಲ್ಲಣ್ಣ, ಅದರಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಇಲ್ಲ, ಪ್ರಾಸೆಸ್ನಲ್ಲಿ ಇಂಟೆಗ್ರಿಟಿ ಇಲ್ಲ ಅಣ್ಣ, ಜನ ಒಪ್ಕೊಳ್ಳಲ್ಲ. ಕಾರಣ ಯಾರೋ ಜನ ಗೌರ್ಮೆಂಟ್ ಮೇಲೆ ತಪ್ಪು ಮಾಡಿದವ್ರಿಗೂ ತಾವು ರೆಡ್ ಕಾರ್ಪೆಟ್ ಹಾಕಿ ಬನ್ನಿನ ಕರೆಸ್ತೀರಾ.
ಸೊ ಪ್ರಾಸೆಸ್ನಲ್ಲಿಯೇ ಇಂಟೆಗ್ರಿಟಿ ಇಲ್ಲ ಅನ್ನ ಅವ್ರು ಒಳಗಡೆ ಬಂದು ಏನು ಮಾಡ್ತಾರನ್ನ ಇಲ್ಲಿರುವ ಡೆಮೋಕ್ರಸಿ ಹಾಳು ಮಾಡ್ತಾರೆ. ಇದಕ್ಕೆ ಮುಂಚೆ ಕೂಡ ಚಿಕ್ಕಮಂಗ್ಳೂರಲ್ಲಿ ನಾವೆಲ್ಲ ಕೆಲಸ ಮಾಡಿರುವಾಗ ನಕ್ಸಲ್ ಸರೆಂಡರ್ ಆಗಿದ್ದರು. ಸರೆಂಡರ್ ಬಂದು ತುಂಬ ಒಂದು ದೊಡ್ಡ ಪ್ರಾಸೆಸ್ ಕರ್ನಾಟಕದಲ್ಲಿ. ಮತ್ತು ಸ್ಟೇಟ್ ಕಂಪೇರ್ ಮಾಡುವಾಗ ಇಲ್ಲಿ ಒಂದು ನಕ್ಸಲ್ ಸರೆಂಡರ್ ಪಾಲಿಸಿ ಇದೆ, ಆ್ಯಕ್ಟಿವ್ ಆಗಿದೆ. ಬಟ್ ಅದು ಇನ್ ಬಿಟ್ವೀನಲ್ಲಿ ನಮ್ಮ ಸಿವಿಲ್ ಸೊಸೈಟಿ ಜನ ಇರ್ತಾರೆ, ತುಂಬ ನೆಗೋಸಿಯೇಷನ್ ಅವರಲ್ಲಿ ಮಾತಾಡಬೇಕು. ಆಮೇಲೆ ಅವ್ರಿಗೆ ಲೈಫ್ನಲ್ಲಿ ಏನು ಬೇಕು ಎಲ್ಲ ತಿಳ್ಕೊಂಡೇ ಬರ್ತಾರೆ. ಬ್ಯಾಂಕ್ ಲೋನ್ಸಲ್ಲಿ ಸಿಗ್ತಾಯಿದೆ, ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಅವ್ರಿಗೆ ಸಿಗ್ತದೆ. ಅದೆಲ್ಲ ಆದ ಮೇಲೆ ನಕ್ಸಲ್ ಅವರು ಸರೆಂಡರ್ ಆಗ್ತಾರೆ. ಸರೆಂಡರ್ ಆಗುವಾಗ ಕೆಲವು ಕಂಡೀಷನ್ಸ್ ಇದೆ, ಅವ್ರ ಮೇಲೆ ಏನು ಕೇಸ್ ಇದೆ ಅವರು ಫೇಸ್ ಮಾಡಲೇಬೇಕು, ಕೋರ್ಟ್ಗೆ ಹೋಗಬೇಕು. ಬಟ್ ಈ ಸರೆಂಡರ್ ಪ್ರಾಸೆಸ್ ಸ್ವಲ್ಪ ಡೌಟ್ ಬರ್ತಾ ಇದೆ ನೋಡುವಾಗ. ಕಾರಣ ಒಂದು ಮೈನ್ ನಕ್ಸಲ್ ತುಂಬ ವರ್ಷ ಜನ ಹುಡುಕ್ತಾ ಇದ್ದಾರೆ. ಇವನ್ ನಕ್ಸಲ್ ಎನ್ಕೌಂಟರ್ ಕೂಡ ಸ್ವಲ್ಪ ಡೌಟ್ ಈ ಇಶ್ಯೂದಲ್ಲಿ. ವಿಕ್ರಮ್ ಗೌಡ ಒಂದು ಮನೆಯಲ್ಲಿ ಬಂದಿದ್ದರು, ಆ ಮನೆಯಲ್ಲಿ ಪಕ್ಕದಲ್ಲಿ ಇರುವವರೆಲ್ಲ ಮೀಡಿಯಾದಲ್ಲಿ ಬೇರೆ ಬೇರೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಪೊಲೀಸರು ಮುಂಚೆ ಬಂದಿದ್ದರು, ಮನೆಯೆಲ್ಲ ಕ್ಲಿಯರ್ ಮಾಡಿ ಇಟ್ಟಿದ್ದರು. ಆಮೇಲೆ ಸಡನ್ ಎನ್ಕೌಂಟರ್ ನ್ಯೂಸ್ ಬಂದಿತ್ತು. ಎನ್ಕೌಂಟರ್ ಆದ ತಕ್ಷಣ ನಕ್ಸಲ್ ಸರೆಂಡರ್ನು ಸರ್ಕಾರ ಹೇಳ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಪಕ್ಷದವರು ಸೀನಿಯರ್ ಲೀಡರ್ಸ್ ಎಲ್ಲರೂ ಕೂಡ ಹೇಳಿದ್ದಾರೆ, ಈ ನಕ್ಸಲ್ ಸರೆಂಡರ್ ಪ್ರಾಸೆಸ್ಸೇ ಸ್ವಲ್ಪ ಡೌಟ್ ಇದೆ. ಆಮೇಲೆ ಇದರಲ್ಲಿ ನೆಗೋಸಿಯೇಷನ್ ಏನು ಯಾರು ಮಾಡಿದ ಥರ ಕಾಣ್ತಾ ಇಲ್ಲ. ನಕ್ಸಲ್ ಗ್ರೂಪ್ ಒಳಗಡೆ ಇಂಟರ್ನಲ್ ಪಾಲಿಟಿಕ್ಸ್ ಅದು ಇದೆಯಾ, ಅದರಲ್ಲಿ ಕಾಂಗ್ರೆಸ್ ಅವರು ಯೂಸ್ ಮಾಡಿಕೊಂಡಿದ್ದಾರಾ, ಇಲ್ಲೇ ಓವರ್ ಗ್ರೌಂಡ್ ವರ್ಕರ್ಸ್, ನಕ್ಸಲ್ ಆ್ಯಕ್ಟಿವಿಟಿ ಓವರ್ ಗ್ರೌಂಡ್ ವರ್ಕರ್ಸ್ ನಾವು ಹೇಳ್ತೀವಿ, ಅವರು ಸರ್ಕಾರಕ್ಕೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಇದೆಲ್ಲ ಕೂಡ ತುಂಬ ಡೌಟ್ ಇದೆ. ಏನೋ ನಾನು ತಮ್ಮ ಥರ ಪೇಪರ್ದಲ್ಲಿ ನೋಡ್ತಾ ಇದ್ದೀನಿ ಸರ್, ಟಿ ವಿದಲ್ಲಿ ನೋಡ್ತಾ ಇದ್ದೀನಿ. ಬಟ್ ಒಂದು ಪೊಲೀಸ್ ಆಫೀಸರ್ ಆಗಿ ಇದಕ್ಕೆ ಮುಂಚೆ ಚಿಕ್ಕಮಂಗ್ಳೂರಲ್ಲಿ ನಕ್ಸಲ್ ಸರೆಂಡರ್ ಪ್ರಾಸೆಸ್ನಲ್ಲಿ ನಾನು ಇನ್ವಾಲ್ವ್ ಆಗಿದ್ದ ಕಾರಣದಲ್ಲಿ ಹೇಳ್ತೀನಿ, ಇದು ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡುವ ಒಂದು ವಿಷಯ ಇದು. ಯಾಕಂದರೆ ಶಸ್ತ್ರಾಸ್ತ್ರವನ್ನು ಇಟ್ಟು ಬರಬೇಕಾದ್ರೆ ಅವ್ರು ತಂದಿರಲಿಲ್ಲ. ಈಗ ಹೊರಗಡೆ ಎಲ್ಲಿ ಕಾಡಲ್ಲಿ ಬಚ್ಚಿಟ್ಟಿದ್ರು ಅದನ್ನು ಈಗ ಇವತ್ತು ಇದು ಮಾಡ್ಕೊಂಡು ರಿಕವರ್ ಮಾಡ್ಕೊಂಡಿದ್ದಾರೆ. ಅಂದರೆ ಈ ಪ್ರಾಸೆಸ್ ಏನಿದೆ ಅದು ತುಂಬ ಡೌಟ್ಫುಲ್ ಅಂತ. ಹೌದು ಸರ್, ಈ ಪ್ರಾಸೆಸ್ನಲ್ಲಿ ಡೌಟ್ಫುಲ್ ಇದೆ. ನಾನು ಯಾಕಂದರೆ ಅದ್ರ ಬಗ್ಗೆ ಹೇಳಿದ್ದೀನಿ ಸರ್. ಸೆಕೆಂಡು, ಇದು ಒಂದು ನಾರ್ಮಲಿ ಈ ಥರ ಒಂದು ಕಾಂಪ್ಲಿಕೇಶನ್ ಬರುವಾಗ ಜನಕ್ಕೂ ಒಂದು ನಕ್ಸಲ್ ಸರೆಂಡರ್ ಆಗುವಾಗ ಜನಕ್ಕೊಂದು ವಿಶ್ವಾಸ ಬರಬೇಕು. ಕಾರಣ ಇಷ್ಟು ವರ್ಷ ಸರ್ಕಾರ ವಿರುದ್ಧ ಯಾರು ಹೋರಾಟ ಮಾಡಿದಾರೋ ಸಿವಿಲ್ ಸೊಸೈಟಿ ಒಳಗಡೆ ತಾವು ಬಿಡ್ತೀರಾ. ಸಿವಿಲ್ ಸೊಸೈಟಿ ಒಳಗಡೆ ಅವರು ಬರುವಾಗ ಜನಕ್ಕೊಂದು ವಿಶ್ವಾಸ ನಂಬಿಕೆ ಬರಬೇಕು, ಈ ಪ್ರಾಸೆಸ್ ಕ್ಲೀನಾಗಿ ಮಾಡಿದ್ದಾರೆ, ಸರಿಯಾಗಿ ಮಾಡಿದ್ದಾರೆ. ಸೊ ಜನಕ್ಕೆ ಇದರಲ್ಲಿ ವಿಶ್ವಾಸ ಸ್ವಲ್ಪ ಕೊರತೆ ಇದೆ. ಸೊ ಅದಕ್ಕೆ ನಾನು ಪುನಃ ಹೇಳ್ತಾ ಇದ್ದೀನಿ ಸರ್, ಎನ್ಕೌಂಟರ್ ಅದೇ ಒಂದು ಡೌಟ್ ಇದೆ. ಎನ್ಕೌಂಟರ್ ಆದ ಮೇಲೆ ಸರೆಂಡರ್ ಪ್ರಾಸೆಸ್ ಒಂದು ಡೌಟ್ ಇದೆ. ಹೋಮ್ ಮಿನಿಸ್ಟರ್ ಅವರು ಭಾಷಣ ನಾನು ನೋಡುವಾಗ ಕೊಂಚ ಉಲ್ಟಾ ಪುಲ್ಟಾ ಮುಂದೆ ಹಿಂದೆ ಇದೇದೋ ಮಾತಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಬೇರೆ ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಸರ್ಕಾರಕ್ಕೆ, ಈ ಪ್ರಶ್ನೆ ಬರ್ತಾ ಇದೆ. ಸೊ ಇದು ಪತ್ರಿಕೆಯಲ್ಲಿ ತಾವೆಲ್ಲ ಇದ್ದೀರಾ, ಸರ್ಕಾರ ಉತ್ತರವು ಕೊಡಬೇಕು. ಆಮೇಲೆ ಈ ಪ್ರಾಸೆಸ್ ಯಾರು ಮುಚ್ಚಾಕ್ಲಿಕ್ಕೆ ಆಗಲ್ಲ ಸರ್, ಒಂದಿನ ನಿಜ ಔಟ್ಸೈಡ್ ಬಂದೇ ಬರ್ತದೆ. ಸೊ ಬರಬೇಕು ಸರ್. ಸಿ ಎಂ ಮನೆಗೆ ಹೋಗಿ ಸರೆಂಡರ್ ಆಗೋದಿಲ್ಲ ಸರಿ ಅಂತ. ಸಿ ಎಂ ಮನೆಯಲ್ಲಿ ಸರೆಂಡರ್ ನಕ್ಸಲ್ ಸರೆಂಡರ್ ಪ್ರಾಸೆಸ್ ಯಾವಾಗಲೂ ಕೂಡ ಒಂದು ಪೊಲೀಸ್ ಆಫೀಸರ್, ಕಲೆಕ್ಟರ್ ಈ ರೀತಿಯಲ್ಲಿ ಆಗಬೇಕಣ್ಣ. ಸೊ ಚಿಕ್ಕಮಂಗ್ಳೂರಲ್ಲಿ ಇದಕ್ಕೆ ಮುಂಚೆ ಕರ್ನಾಟಕದಲ್ಲಿ ದೊಡ್ಡ ಲೆವೆಲ್ದಲ್ಲಿ ಆಗಿದ್ದ ಸರೆಂಡರ್ ಬಂದು ಚಿಕ್ಕಮಂಗ್ಳೂರು, ಅಲ್ಲಿ ಒಂದು ಡಿಸ್ಟ್ರಿಕ್ಟ್ SP ಅವರು, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅವರು, ಆಮೇಲೆ ಸಿವಿಲ್ ಸೊಸೈಟಿ ಗ್ರೂಪ್ ಯಾರು ಪ್ರಾಸೆಸ್ ಮಾಡಿದ್ದಾರೆ ಇವರು ಮುಂಚೆದಲ್ಲಿ ಕಲೆಕ್ಟರ್ ಆಫೀಸ್ನಲ್ಲಿ ಸರೆಂಡರ್ ಆಯಿತು. ಸೊ ಇದು ಪೊಲಿಟಿಕಲ್ ಓವರ್ಟೋನ್ಸ್ ಆಗಿ ಕರ್ನಾಟಕದಲ್ಲಿ ಮಾಡಿದ್ದಾರೆ ಅಂತ ಕಾಣ್ತದೆ. ಅಟ್ಲೀಸ್ಟ್ ಕಾಂಗ್ರೆಸ್ ಸರ್ಕಾರ ಅವರು ಒಂದು ಪೊಲಿಟಿಕಲ್ ಓವರ್ಟೋನ್ ಕೊಡಲಿಕ್ಕೆ ಮಾಡಿದ್ದಾರೆ. ಅದಕ್ಕೆ ಈ ಸರೆಂಡರ್ ಪ್ರಾಸೆಸ್ನಲ್ಲಿ ಒಂದು ಇಂಟೆಗ್ರಿಟಿ ಇಲ್ಲ, ಈ ಸರೆಂಡರ್ ಪ್ರಾಸೆಸ್ನಲ್ಲಿ ಒಂದು ನಿಜತನ್ಮ ಇಲ್ಲ. ಅದೇ ನಾನು ಪುನಃ ಹೇಳ್ತಾ ಇದ್ದೀನಿ ಅಣ್ಣ. ಇಂದ ಓವರ್ ಗ್ರೌಂಡ್ ವರ್ಕರ್ಸ್ ಸಿವಿಲ್ ಸೊಸೈಟಿದಲ್ಲಿ ತುಂಬ ಜನ ನಕ್ಸಲ್ ಮೈಂಡ್ಸೆಟ್ನಲ್ಲಿ ಇರ್ತಾರೆ. ಅವರು ಸರ್ಕಾರಕ್ಕೆ ಇನ್ಫ್ಲೂಯೆನ್ಸ್ ಮಾಡಿ ಈ ಪ್ರಾಸೆಸ್ ಪೊಲಿಟಿಕಲಿ ತಗೊಂಡು ಹೋಗಿದ್ದಾರಾ, ಇದರಲ್ಲಿ ನಿಜವಾಗಿ ಅದೇ ಮೈಂಡ್ಸೆಟ್ನಲ್ಲಿ ಸಿವಿಲ್ ಸೊಸೈಟಿ ಬರುವಾಗ ಏನಾಗ್ತದಣ್ಣ. ನಕ್ಸಲ್ಸ್ ಒಂದು ಮೈಂಡ್ಸೆಟ್ ಇರಲಿಕ್ಕೆ ಕಾಡೊಳಗಡೆ ಇದ್ದಾರೆ, ಮೈಂಡ್ಸೆಟ್ ಇರಲಿಕ್ಕೆ ಹೋರಾಟ ಮಾಡ್ತಾರೆ. ಅದೇ ಮೈಂಡ್ಸೆಟ್ ತಗೊಂಡು ಬಂದು ಸಿವಿಲ್ ಸೊಸೈಟಿ ಒಳಗಡೆ ತಾವು ಬಿಡುವಾಗ ಪಾಲಿಟಿಕ್ಸ್, ಡೆಮೋಕ್ರಸಿ ಎಲ್ಲದಲ್ಲಿ ಕೂಡ ಪ್ರಾಬ್ಲಮ್ ಆಗ್ತದೆ. ಸೊ ಸರಿ ಇಲ್ಲ ಅಣ್ಣ. ಈಗ ಅದೇ ಥರ ನೋಡಿಕ್ಕೆ ಹೋದರೆ ಈಗ ಒಡಿಸ್ಸಾದಲ್ಲಿ 30 ಜನ ಯಾರು ಸರೆಂಡರ್ ಆಗಿದ್ರು ನಕ್ಸಲ್, ಅವರನ್ನು ಅಮಿತ್ ಶಾ ಅವರು ಕರೆದು ಮಾತಾಡಿಸಿದ್ರು ಅಣ್ಣ. ಎಲ್ಲ ಕಡೆಯಲ್ಲಿ ಕೂಡ ಸರೆಂಡರ್ ಆಗ್ತಾರೆ, ಸ್ಪೆಷಲಿ ನಾರ್ತ್ ಈಸ್ಟ್ ಹೋಗುವಾಗ ಮಿಲಿಟೆಂಟ್ ಸರೆಂಡರ್ ಆಗ್ತಾರೆ. ಪ್ರಾಸೆಸ್ ಎಲ್ಲ ಆದ ಮೇಲೆ ಅದು ಹೋಮ್ ಮಿನಿಸ್ಟರ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರ್ಬೋದು, ಪ್ರಾಸೆಸ್ ಆದ ಮೇಲೆ ಒಂದು ದೊಡ್ಡ ಒಂದು ಸಭೆಯಲ್ಲಿ ಮಾತಾಡ್ತಾರೆ. 200, 300, 500, 1000 ಜನ ಮಿಲಿಟೆಂಟ್ಸ್ ಎಲ್ಲ ನಾರ್ತ್ ಈಸ್ಟ್ನಲ್ಲಿ ಸಾಧಾರಣ. ಬಟ್ ಇದನ್ನಲ್ಲಿ ಎಲ್ಲಿ ಕೂಡ ಒರಿಸ್ಸಾದಲ್ಲಿ ಈ ಥರ ಆಗಿಲ್ಲ ಅಲ್ವಣ್ಣ. ಒಂದು ವಿಕ್ರಮ್ ಗೌಡ ಆ ಥರ ಒಂದು ಮನುಷ್ಯ ಎನ್ಕೌಂಟರ್ನಲ್ಲಿ ಒಂದು ಡೌಟು. ಅದಾದ ಮೇಲೆ ವಿತಿನ್ 2-3 ಡೇಸ್ನಲ್ಲಿ ಸರೆಂಡರ್ ಪ್ರಾಸೆಸ್ಸು. ಅದಾದ ಮೇಲೆ ನಮ್ಮ ಎಲ್ಲರಿಗೂ ಗೊತ್ತು, ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ, ಅದಕ್ಕೆ ಮುಂಚೆ ಗೌರಿ ಲಂಕೇಶ್ ಹಳೆಯ ತಾವು ಹಿಸ್ಟ್ರಿ ಎಲ್ಲ ನೋಡುವಾಗ ಎಲ್ಲರೂ ಕೂಡ ಹಳೆಯ ಹಿಸ್ಟ್ರಿ ಗೊತ್ತು. ಅದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ನಾನು ಇಷ್ಟಲ್ಲಣ್ಣ, ನಿಮಗೆ ಗೊತ್ತಲ್ಲ. ಸೊ ಅದೆಲ್ಲ ನೋಡುವಾಗ ಯಾರೋ ಸರ್ಕಾರಕ್ಕೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಇನ್ಫ್ಲೂಯೆನ್ಸ್ ಮಾಡುವಾಗ ಅದರಲ್ಲಿ ನಿಜತನ್ಮೆ ಇರಲ್ಲಣ್ಣ, ಅದರಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಇಲ್ಲ, ಪ್ರಾಸೆಸ್ನಲ್ಲಿ ಇಂಟೆಗ್ರಿಟಿ ಇಲ್ಲ ಅಣ್ಣ, ಜನ ಒಪ್ಕೊಳ್ಳಲ್ಲ. ಕಾರಣ
ಯಾರೋ ಜನ ಗೌರ್ಮೆಂಟ್ ಮೇಲೆ ತಪ್ಪು ಮಾಡಿದವ್ರಿಗೂ ತಾವು ರೆಡ್ ಕಾರ್ಪೆಟ್ ಹಾಕಿ ಬನ್ನಿನ ಕರೆಸ್ತೀರಾ. ಸೊ ಪ್ರಾಸೆಸ್ನಲ್ಲಿಯೇ ಇಂಟೆಗ್ರಿಟಿ ಇಲ್ಲ ಅವ್ರು ಒಳಗಡೆ ಬಂದು ಏನು ಮಾಡ್ತಾರನ್ನ, ಇಲ್ಲಿರುವ ಡೆಮೋಕ್ರಸಿ ಹಾಳು ಮಾಡ್ತಾರೆ.